ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸಾಯಂಕಾಲ ಹಾಗೆ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗಿಂದ ಮಾಡೋಕ್ಕಾಗಿಲ್ಲ, ಪಾಪಗೂ ಹುಷಾರಿರಲಿಲ್ಲ, ನಂಗೆ ಹುಷಾರಿಲ್ಲ. ಹಾಗೆ ನಾನು ಒಂದು ಸ್ವಲ್ಪ ಬಿ ಎಡ್ದು ಬರ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ, ನನ್ನ ಅಸೈನ್ಮೆಂಟ್ಸ್ ಎಲ್ಲ ಬರ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇವಾಗ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಅಲ್ಲಿ ನಮ್ಮ ಊರಿಗೆ ಹೋಗ್ತಾಯಿದ್ದೀವಿ. ನಮ್ಮ ಮೊದಲಿದ್ವಲ್ಲ, ನಮ್ಮ ಸ್ವಂತ ಮನೆ, ಅದೇ ಚಾಕ್ವೇಲಲ್ಲಿ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಗ್ಯಾಸ್ ಸಿಲಿಂಡ್ರ್ ತರೋದಿದೆ, ಅದಕ್ಕೆ ಹೋಗ್ತಾಯಿದ್ದೀವಿ. ಹಾಗೆ ದೇವಸ್ಥಾನಕ್ಕೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನಿವತ್ತು ಹಿಂಗೆ ರೆಡಿ ಆಗಿದ್ದೀನಿ. ಸೊ ಇವತ್ತು ಜೀನ್ಸ್ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿದೆ ಈ ಟಾಪ್ ಜೀನ್ಸ್ಗೆ. ಈ ವೇಲ್ ಅವಶ್ಯಕತೆ ಇರಲಿಲ್ಲ, ಬಟ್ ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನನ್ನ ಮಗಳು ರೆಡಿಯಾಗಿದ್ದಾಳೆ, ಹೆಂಗೆ ಕಾದಿದ್ದಾಳೆ ಅಂತ ತೋರಿಸ್ತೀನಿ. ಏನು ಬೇಕು? ಚಾಕ್ಲೇಟಾ? ಹಾಯ್ ಮಾಡಿ. ಹಾಂ, ನನ್ನ ಮಗ ಈ ಥರ ರೆಡಿಯಾಗಿದ್ದಾನೆ. ಹಾಗೆ ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಗೊತ್ತಾ? ಈ ದೇವಸ್ಥಾನ ನೆನಪಿದೆಯಾ? ನನ್ನ ಹಳೆ ಲಾಗ್ ನೋಡೋರು ಗೊತ್ತಿರುತ್ತೆ. ನಮ್ಮ ಸ್ವಂತ ಮನೆ ಇತ್ತಲ್ಲ ಚಾಕ್ವೇಲು, ಅಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಸರಿ ಇಲ್ಲಿ ಜಾತ್ರೆ ತುಂಬ ಚೆನ್ನಾಗಿ ಮಾಡಿದರು. ತೇರು ಕೂಡ ತುಂಬ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಬಟ್ ನಾವು ಬರೋಕ್ಕಾಗಿಲ್ಲ, ನೋಡೋಕ್ಕಾಗಿಲ್ಲ. ಸಖತ್ತಾಗಿದೆ. ಇವಾಗೇ ನೋಡೋಕ್ಕೆ ಚೆನ್ನಾಗಿದೆ, ಅವಾಗಿಂದ ಹೆಂಗಿತ್ತು ಅಂತ ಅನ್ನಿಸ್ತಾ ಇದೆ. ಈಗ ನಾವು ಹೋಗ್ತಾ ಇರೋದು, ಇಲ್ಲಿ ಒಂದು ಜಾಗದಲ್ಲಿ ಸೆಟ್ ಹಾಕಿದ್ದಾರಂತೆ, ಅಯೋಧ್ಯೆದು ಸೆಟ್ ಹಾಕಿದ್ದಾರಂತೆ. ತುಂಬ ಜನ ಬಂದು ನೋಡ್ಕೊಂಡು ಹೋಗ್ತಾಯಿದ್ದಾರೆ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆ ಎಲ್ಲರೂ ವಾಟ್ಸಪ್ಪಲ್ಲಿ ಹಾಕ್ತಾಯಿದ್ರು. ನಮ್ಮ 3 ಜನ ಅಂತೂ ಹೋಗಿ ಬಂದು ಅಲ್ಲಿ ಫೋಟೋ ಎಲ್ಲ ತಗೊಂಡು, ವೀಡಿಯೋ ಎಲ್ಲ ತಗೊಂಡು ವಾಟ್ಸಪ್ಪಲ್ಲಿ ಹಾಕ್ತಾಯಿದ್ರು. ನಂಗೆ ನೋಡಿದಾಗೆಲ್ಲ, ನನಗಿಂತ ನನ್ನ ಹಸ್ಬೆಂಡು ತುಂಬ ನೋಡಿದ್ರು. ಅವ್ರ ಫ್ರೆಂಡ್ಸ್ ಎಲ್ಲ ಇದ್ರಲ್ವ, ಸೊ ಅವರೆಲ್ಲ ನೋಡಿದ್ದಕ್ಕೆ, ನಾವು ಹೋಗಿ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ ಹರ್ಷು. ಈಗ ನಾವು ಕಾರಲ್ಲಿ ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮು ಹರ್ಷನೇ ವೀಡಿಯೋ ಮಾಡ್ತಾಯಿದ್ದಾರೆ, ಮೊಬೈಲ್ ಹಿಂಗೆ ಇಟ್ಕೊಂಡು. ಅವ್ರು ಮಾಡೋದೇ ಇಲ್ಲ ಅಂತಾರೆ ನೋಡಿ. ಅವ್ರ ಮಗಳ ಜೊತೆ ಕೂತ್ಕೊಂಡು ಸೆಲ್ಫಿ ವೀಡಿಯೋ ತಗೊತಿದ್ದಾರೆ. ಕಾಣಿಸ್ತಾ ಇಲ್ಲ. ಎಷ್ಟು ಜನ ಹೋಗ್ತಾ ಇದೀವಿ. ಫೈನಲ್ಲಾಗಿ ನಾವು ಇಲ್ಲಿ ರೀಚ್ ಆದ್ವಿ. ನೋಡಿ, ಎಂಟ್ರೆನ್ಸಲ್ಲೇ ಫುಲ್ಲು ಲೈಟಿಂಗು, ಫುಲ್ ಮಿಂಚಿಂಗು, ರೋಡ್ ಫುಲ್ಲು ಶೈನಿಂಗು. ನಾವು ವೀಡಿಯೋ ಮಾಡ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೆ. ನನಗೆ ಶಾಕಾಗಿ ಕೇಳೋದ್ರೆ ಡ್ರೈವಿಂಗ್ ಮಾಡ್ತಾಯಿರೋರು ವೀಡಿಯೋ ಮಾಡ್ತಾಯಿದ್ದಾರೆ. ಆಮೇಲೆ ಕೊನೆಗೂ ಸೆಟ್ ಕಾಣಿಸ್ತು. ಅದು ನೋಡಿದ ತಕ್ಷಣ ಖುಷಿ ಆಗೋಯಿತು. ಏನೋ ಒಂಥರ ಫೀಲಿಂಗ್ ಫ್ರೆಂಡ್ಸ್. ಹೆಂಗೆ ಅಂದರೆ ಅಯೋಧ್ಯೆಗೆ ಬರ್ತಾಯಿದ್ದೀವಿ ಅಂತ ಅನಿಸೋ ಥರ ಅನಿಸ್ಬಿಡ್ತು. ಆ ಗೋಪುರ, ಆ ಬಾವುಟ ಅದೆಲ್ಲ ನೋಡಿದ ತಕ್ಷಣ ಏನು ಜನ ಅಂತೀರೋ ನೀವೇ ನೋಡಿ. ಕೊಡು, ಕೈ ಕೊಡು. ಹರ್ಷು ಪಾರ್ಕಿಂಗ್ ಮಾಡೋ ಕಡೆ ಹೋದ್ರೆ, ನಾನಂತೂ ಇವನ್ನ ಎತ್ಕೊಂಡು ಅವಳನ್ನು ಎಲ್ಲೋಗಿದ್ದಾಳಂತ ಅವಳನ್ನು ನೋಡಿಕೊಂಡು ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಆಮೇಲೆ ವಿಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟು ಅವಳ ಕೈ ಇಟ್ಕೊಂಡು ನಿಂತ್ಕೊಂಡೆ. ಇಲ್ಲಿ ಸ್ಟೇಜಲ್ಲಿ ಏನೋ ಪರ್ಫಾಮೆನ್ಸು, ಈ ಹುಡುಗಿದು ಏನೋ ಸ್ಟೇಜ್ ಪರ್ಫಾಮೆನ್ಸ್ ನಡೀತಾ ಇದೆ. ಚೆನ್ನಾಗಿರೋ ಸಾಂಗ್ಗೆ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ರು ಅವರು. ಏನೋ ಒಂಥರ ಫೀಲಿಂಗ್ ಅಲ್ವಾ, ಎಲ್ಲರ ಮುಂದೆ ಅಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಆಡಬೇಕು ಅಂತಂದರೆ ಎಷ್ಟು ಚೆನ್ನಾಗಿರುತ್ತೋ ಏನೋ. ಒಂದು ಡ್ಯಾನ್ಸ್ ಪರ್ಫಾಮೆನ್ಸ್ ಕೊಡೋದು ಅಂದರೆ ನನಗೂ ತುಂಬ ಇಷ್ಟ ಆಯಿತು. ಬಟ್ ನನ್ನ ಲೈಫಲ್ಲಿ ಅದು ಹಾಗೇ ಇಲ್ಲ. ಆ ಡಿಗ್ರಿ ಓದುವಾಗೆಲ್ಲ ಮಾಡಿದಿದ್ರೆ ಎಷ್ಟೋ ಚೆನ್ನಾಗಿರೋದು ಹಂಗೆ ಅನಿಸುತ್ತೆ. ಸೊ ಈಗ ನನ್ನ ಹಸ್ಬೆಂಡು ಹರ್ಷ ಅವ್ರು ಬಂದರು. ಹಾಗೆ ಈಗ ನಾನು ಒಂದು 2-3 ಫೋಟೋಸ್ ತೊಗೊಂಡು, ಜಾತ್ರೆಯಲ್ಲಿ ಏನೂ ತೊಗೊಂಡ್ಲಿಲ್ಲ. ನನ್ನ ಮಗಳು ಕೇಳಿದ್ಲು ಬಲೂನ್ ಬೇಕು ಅಂತ, ಅದೊಂದು ಬಲೂನ್ ತೊಗೊಟ್ಟು ವಾಪಸ್ ಬಂದುಬಿಟ್ವಿ.
ನನ್ನ ಮಗ ಸುತ್ತೂರು ಏನಪ್ಪ ಇಷ್ಟು ಜನ ಏನು ಹಿಂಗಿದೆ ಅಂತೆಲ್ಲ ನೋಡ್ತಾ ಇದ್ದಾನೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗು ಎದ್ದಿದ್ದು ಲೇಟ್ ಆಗೋಯಿತು. ಸೊ ಯಾಕಂದರೆ ನಿನ್ನೆ ರಾತ್ರಿ ಮನೆಗೆ ಬರೋಷ್ಟೊತ್ತಲ್ಲಿ 1 ಗಂಟೆ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾವು ಲೇಟಾಗಿ ಎದ್ವಿ ಇವತ್ತು. ಅದಕ್ಕೆ ಇವತ್ತು ಮಾರ್ನಿಂಗ್ ಏನು ಟಿಫನ್ ಮಾಡಲಿಲ್ಲ. ಹೋಟ್ಲಿಂದ ಇಡ್ಲಿ ಮತ್ತು ಪೂರಿ ತರಿಸಿದ್ದೀನಿ. ಸೊ ಜೊತೆಗೆ ನನ್ನ ಫೇವ್ರೇಟು ಉದ್ದಿನವಡೆ ಬಂದಿದೆ. ನಂಗೆ ತುಂಬ ಇಷ್ಟ ಇದು ಉದ್ದಿನವಡೆ. ಏನು ಅಂತಂದರೆ ಡೆಲಿವರಿ ಆದಮೇಲೂ ಕೂಡ ಮರ್ತೋಗ್ಬಿಟ್ಟು ನಾನು ಬೈ ಮಿಸ್ಸಾಗಿ ಇಡ್ಲಿ ಜೊತೆ ಉದ್ದಿನವಡೆ ತಿಂದ್ಬಿಟ್ಟಿದ್ದೆ. ಸೊ ಅವಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ನನಗೆ. ಆಮೇಲೆ ಮೆಡಿಸಿನ್ ಕೊಟ್ಟರು ಡಾಕ್ಟರ್ಗೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂದಾಗ. ಸೊ ಅದೊಂದು ನೆನಪಾಗುತ್ತೆ ಉದ್ದಿನವಡೆ ತಿಂದಾಗ ಇವಾಗೆಲ್ಲ. ನಾನು ಯಾಕೆ ಅವಾಗ ಡೆಲಿವರಿ ಆಗಿದೆ ಏನು ತಿನ್ನಬಾರ್ದು, ಬಾಯಿ ಕಟ್ಟಬೇಕು, ಆ ಟೈಮಲ್ಲಿ ತಂದಿದ್ದಾರೆ ಮಾಮೂಲಿ ತಿಂದಂಗೆ ತಿನ್ಬಿಟ್ಟಿದ್ದೀನಿ. ನಂಗೆ ಡೆಲಿವರಿ ಆಗಿದೆ ಅನ್ನೋದು ಕೂಡ ಮರ್ತೋಗಿ, ತಿನ್ನಬಾರ್ದು ಅನ್ನೋದನ್ನ ಮರ್ತೋಗ್ಬಿಟ್ಟು ನಾನು ಡೆಲಿವರಿ ಆಗಿ ನೆಕ್ಸ್ಟ್ ಡೇನೇ ನಾನು ಉದ್ದಿನವಡೆ ತಿಂದ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗಿತ್ತು ಗ್ಯಾಸ್ಟ್ರಿಕ್ಕು. ಡೆಲಿವರಿ ಆಗಿದ ತಕ್ಷಣ ಫುಲ್ಲು ಬಾಯಿ ಕಟ್ಬಿಡಬೇಕು, ಏನು ತಿನ್ನಬಾರ್ದು, ಚಟ್ನಿನೂ ಖಾರ ಏನು ತಿನ್ನಬಾರ್ದು, ಒಂಚೂರು ಇಡ್ಲಿ ತಿಂದರೆ ಸಾಕು. ಬಟ್ ಆ ಟೈಮಲ್ಲಿ ನಾನು ಹಂಗೆ ಮಾಡ್ಕೊಂಬಿಟ್ಟಿದ್ದೆ, ಅದು ನೆನಪಾಯಿತು. ಸೊ ಇಡ್ಲಿ ಪೂರಿ ತಂದಿದ್ದಾರೆ. ನನ್ನ ಅರ್ಷುಗೆ ತಿಂದ್ಬಿಟ್ಟು ಹೋಗಿ ಅಂತಂದರೆ ಇಲ್ಲ ನಾನು ಹೋಗಬೇಕು ಅರ್ಜೆಂಟಾಗಿ, ಫ್ರೆಂಡ್ ಹೋಟ್ಲಲ್ಲಿ ತಿನ್ಬಿಡು ಅಂತ ಅಂದ್ಬಿಟ್ಟು ಹಂಗೆ ಹೋದರು. ಅದಕ್ಕೊಂದು ಸ್ವಲ್ಪ ನನಗೆ ಬೇಜಾರಾಗೋಯ್ತು. ತಗೊಂಡು ಬಂದಮೇಲೆ ಎಲ್ಲ ಕುತ್ಕೊಂಡು ಆರಾಮಾಗಿ ಕುತ್ಕೊಂಡು ತಿನ್ಬಿಟ್ಟು ಹೊರಗಡೆ ಹೋಗೋಕ್ಕಾಗಲ್ವಾ, ಲೇಟಾಗಿ ಟಿಫನ್ ಮಾಡ್ತಾರೆ ಅನ್ನೋದೇ ಬೇಜಾರು. ಸೊ ಈಗ ಇಡ್ಲಿ ತಿನ್ನೋಣ. ನನಗೂ ಹಸುವಾಗ್ಬಿಟ್ಟಿದೆ, 10 ಗಂಟೆ ಮೇಲೆ ಆಗಿಬಿಟ್ಟಿದೆ. ಓಕೆ, ಇವಾಗ ಫಸ್ಟು ಟಿಫನ್ ಮಾಡಿಬಿಡ್ತೀನಿ. ಇಲ್ಲಿ ಚಟ್ನಿ ಮತ್ತು ಪೂರಿ ಮತ್ತು ಉದ್ದಿನವಡೆ ಬಂದಿದೆ. ಇಲ್ಲಿ ಇದು ಕೊಟ್ಟಿದ್ದಾನೆ, ಸಾಗು ಕೊಟ್ಟಿದ್ದಾನೆ, ಮತ್ತು ಇದು ಆಲೂಗಡ್ಡೆ ಸಾಗು, ಇದು ಚಟ್ನಿ. ಸೊ 2-3 ಥರ ವೆರೈಟಿ ಕೊಟ್ಟಿದ್ದಾನೆ. ಇಲ್ಲೊಂದು ಇಡ್ಲಿ ಪ್ಯಾಕೆಟ್ ನನ್ನ ಮಗಳಿಗೆ ಇಟ್ಟಿದ್ದೀನಿ. ಸೊ ಅಮ್ಮ ಹಾಕ್ಕೊಂಡ್ರು ಪೂರಿ ಮತ್ತು ಇಡ್ಲಿ, ಇನ್ನು ನಾನು ಹಾಕ್ಕೊಳ್ಳೋದೆ. ಉದ್ದಿನವಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮನೇಲಿ ಈ ಥರ ಟ್ರೈ ಮಾಡಬೇಕು, ಹೆಂಗೆ ಬರುತ್ತೆ ನೋಡಬೇಕು. ಸೊ ಇವಾಗ ನಾನು ಇಡ್ಲಿ ಪೂರಿ ತಿಂತಾಯಿದ್ದೀನಿ. ಈಗ ಹರ್ಷ ನೋಡಿ ನನ್ನ ಡಯೆಟ್ ಹೇಗೆಲ್ಲ ಹಾಳು ಮಾಡ್ತಾರೆ ಅಂತ, ಎಲ್ಲಿ ಕರ್ಕೊಂಬಂದಿದ್ದಾರೆ ನೋಡಿ. ಪಿಜ್ಜಾ ತಿನ್ನೋಕ್ಕೆ, ಐಸ್ ಕ್ರೀಮ್ ತಿನ್ನೋಕ್ಕೆ ನನ್ನ ಕರ್ಕೊಂಬಂದಿದ್ದಾರೆ. ಇದು ನನ್ನ ಮಗಳಿಗೆ ಫೇವ್ರೆಟ್ ಆಗಿಬಿಟ್ಟಿದೆ, ಸ್ಟ್ರಾಬೆರಿ ಐಸ್ ಕ್ರೀಮು, ಅದೇ ಬೇಕು ಅಂತ ಕೇಳ್ತಾಳೆ. ನೋಡಿ ಇವತ್ತಿದೆಲ್ಲ ತಿನ್ನಿಸ್ತಾ ಇದ್ದಾರೆ ನನಗೆ. ಅವ್ರು ಬಲವಂತ ಮಾಡಲ್ಲ, ಬಟ್ ಕೇಳ್ತಾರೆ, ಕೇಳಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ. ಇನ್ನೇನು ಬೇಡ ಅನ್ನೋಕ್ಕಾಗಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಅಷ್ಟೇ ಫ್ರೆಂಡ್ಸ್. ಇನ್ನು ಮತ್ತೆ ನಾಳೆಯಿಂದ ಡಯೆಟ್ಟು ಪ್ರಾಪರಾಗಿ ಮಾಡಬೇಕು. ಈ ಲಾಗು ಇಷ್ಟೇ ಫ್ರೆಂಡ್ಸ್, ನಾನು ಜಾಸ್ತಿ ಮಾಡ್ಕೊಳಕ್ಕಾಗಿಲ್ಲ, ಜರ್ನಿ ಇತ್ತಲ್ವ 3 ಅವರ್ಸು. ಸೊ ಈ ಲಾಗ್ ಇಷ್ಟ ಆಯಿತಾ? ಈ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.